ಗೈಸ್, ಇಂಡಿಯಾದಲ್ಲಿ ನಾವು ಮೆಕ್ಡೊನಾಲ್ಡ್ಸ್, KFC ಎಲ್ಲಿಗಾದರೂ ಹೋದರೆ ಅಲ್ಲಿ ನಾವು ತಿಂದಾದ್ಮೇಲೆ ಏನು ಮಾಡ್ತೀವಿ, ಫುಡ್ ಎಲ್ಲ ನಮ್ಮದಲ್ಲಿ ಬಿಸಾಡೋದಿರುತ್ತೆ, ಅದೆಲ್ಲ ಬಿಸಾಡಿ ಟ್ರೇ ಎಲ್ಲ ಇಟ್ಟು ಬರ್ತೀವಿ, ಹೌದಾ? ಬಟ್ ಆದರೆ ಜಪಾನಲ್ಲಿ ನೀವು KFC ಎಲ್ಲೇ ಹೋಗಿ ತಿಂದಾದ್ಮೇಲೆ ಅದನ್ನೆಲ್ಲ ಬಿಸಾಡೋದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಬೇಕು, ಗೊತ್ತಾ? ತೋರಿಸ್ತೀನಿ ನೋಡಿ ಅದೇನು ಅಂತ. ಮಾಲ್ಗಳಲ್ಲಿ ಅಥವಾ KFC, ಡಾಮಿನೋಸ್, ಸ್ಟಾರ್ಬಕ್ಸ್ ಯಾವುದೇ ತರ ನೀವು ಹೋಟೆಲ್ಗಳಿಗೆ ಹೋಗಿ ತಿಂದಾದ್ಮೇಲೆ ಅಲ್ಲಿ ಎಲ್ಲ ಕಡೆನೂ ವೆಟ್ ವೈಪ್, ಸ್ಯಾನಿಟೈಸರ್ಸ್ ಎಲ್ಲದನ್ನು ಇಟ್ಟಿರ್ತಾರೆ. ಅದನ್ನ ತಗೋ ಬಂದ್ಬಿಟ್ಟು ನಮ್ಮ ಟೇಬಲ್ ನ ನಾವು ಕ್ಲೀನ್ ಆಗಿ ಒರೆಸ್ಬೇಕು, ಗೊತ್ತಾ? ಸ್ಟಾರ್ಟಿಂಗ್ ಬಂದಾಗ ಏನ್ ಇವರೆಲ್ಲ ಈ ತರ ಒರೆಸ್ತಾ ಇದಾರೆ ಅಂತ ಅನ್ಕೊಳ್ತಿದ್ವಿ. ಆಮೇಲೆ ನಮಗೆ ಗೊತ್ತಾಯ್ತು ಇದು ಇವರ ಕಲ್ಚರ್. ಜಪಾನ್ ಅಲ್ಲಿ ತಾವು ತಿಂದ್ಬಿಟ್ಟಿದ್ದನ್ನ ತಾವೇ ಕ್ಲೀನ್ ಮಾಡ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದು ಇವರ ಲೈಫಿನ ಒಂದು ಮುಖ್ಯವಾದ ರೂಲ್ಸ್ ಅಂತಾನೆ ಹೇಳ್ಬೋದು. ಈ ಮ್ಯಾನರ್ಸ್ ಸಣ್ಣ ಮಕ್ಕಳಿಗೆ ಸಮೇತನು ಸ್ಕೂಲಿಂದಾನೇ ಟೀಚ್ ಮಾಡಿರ್ತಾರೆ. ಯಾವ ರೇಂಜಿಗೆ ಅಂದ್ರೆ ಆ ಮಕ್ಕಳಿಗೆ ಇನ್ನು ತಿನ್ನಕ್ಕೆ ಸರಿಯಾಗಿ ಬರ್ತಿರಲ್ಲ ಅಂತ ಸಣ್ಣ ಮಕ್ಕಳು ಸಮೇತನು ತಿಂದಾದ್ಮೇಲೆ ಟೇಬಲ್ ನ ಒರೆಸ್ತಾರೆ, ಗೊತ್ತಾ? ಜಪಾನ್ ಅಲ್ಲಿ ನಿಮ್ಗೆ ಎಲ್ಲಾ ಕಡೆ ಸೆಲ್ಫ್ ಸರ್ವಿಸ್ ಜಾಸ್ತಿ ನೋಡಕ್ ಸಿಗೋದು. ಯಾಕೆಂದ್ರೆ ಸ್ಟಾಫ್ ಗಳಿಗೆ ಜಾಸ್ತಿ ಕೆಲಸನ ಕೊಡ್ಬಾರ್ದು ಅಂತ ಹೇಳಿ ಅವರಿಗೆ ಒಂದು ರೆಸ್ಪೆಕ್ಟ್ ನ ಕೊಡ್ತಾರೆ. ಇನ್ನು ತಿಂದಾದ್ಮೇಲೆ ಫುಡ್ ಐಟಮ್ ನೆಲ್ಲ ಒಂದ್ ಕಡೆ ಡಿಸ್ಪೋಸ್ ಮಾಡ್ಬೇಕು, ಪೇಪರ್ ನ ಸಪರೇಟ್ ಆಗಿ, ಪ್ಲಾಸ್ಟಿಕ್ ನ ಸಪರೇಟ್ ಆಗಿ ನಾವು ಡಿಸ್ಪೋಸ್ ಮಾಡ್ಬೇಕು. ಆಮೇಲೆ ಟ್ರೈನ್ ಎಲ್ಲ ಒರೆಸ್ಬಿಟ್ಟು ನಾವು ಯಾವ್ಯಾವ ರೆಸ್ಟೋರೆಂಟ್ ಇಂದ ಫುಡ್ ನ ತಗೊಂಡಿರ್ತೀವಿ ಆ ರೆಸ್ಟೋರೆಂಟ್ ಹತ್ರ ಹೋಗಿನೇ ನಾವು ಟ್ರೈನ್ ಇಟ್ ಬರ್ಬೇಕು. ಇದನ್ನೆಲ್ಲ ನಾವು ಮಾಡಿಲ್ಲ ಅಂದ್ರೆ ಯಾರು ಬಂದ್ ನಮಗ್ ಬಯಲ್ಲ. ಬಟ್ ಆದ್ರೆ ಪ್ರತಿಯೊಬ್ರು ಸಮೇತನು ಇದನ್ನ ತಪ್ಪದೆ ಫಾಲೋ ಮಾಡ್ತಾರೆ, ಗೊತ್ತಾ? ಎಷ್ಟೋ ದೇಶಗಳಲ್ಲಿ ಈ ತರ ರೂಲ್ಸ್ ಇದೆ, ಅದನ್ನ ಎಲ್ಲಾ ಜನರು ಕೂಡ ಫಾಲೋ ಮಾಡ್ತಾರೆ. ಜಪಾನ್ ಅಲ್ಲಂತೂ ಇಂತಹ ರೂಲ್ಸ್ ಗಳಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಸಣ್ಣ ವಯಸ್ಸಿಂದ ದೊಡ್ಡೋರ್ ತನಕನು ತಮ್ ಕೆಲ್ಸಗಳನ್ನ ತಾವೇ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಇಷ್ಟ ಪಡ್ತಾರೆ, ಗೊತ್ತಾ? ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.